ಬಸವರಾಜ್ ಬಂದ ಬಸವರಾಜ್ ಸರ್ ಈಗ ನೀವು ಇಲ್ಲಿ ಬಂದು ಎಷ್ಟು ವರ್ಷ ಆಗ್ತದೆ ಇಲ್ಲಿ? ನಾ ಇಲ್ಲಿ ಬಂದು 24 ವರ್ಷ ಆಗ್ತದೆ. ನಾವೇನು ಅಸಿಸ್ಟೆಂಟ್ ಟೀಚರ್ ರೀ. ಈಗ ಅಲ್ಲಿ 31ಕ್ಕೆ ರಿಟೈರ್ಮೆಂಟ್ ಆದ್ರೆ ನಾವು. ಅದಕ್ಕಿಂತ ಮೊದಲು ನಾನೇ ಇನ್ಚಾರ್ಜ್ ಇದ್ದೆ, ಇವನು ನಾನೇ ಇನ್ಚಾರ್ಜ್ ಇದ್ದೆ. ಓಕೆ. ಈಗ ನಮ್ಗೊಂದು ಹಂಗೆ ಒಂದು ಇಂಟಿಮೇಷನ್ ಬಂದಿದೆ ಸರ್, ನಾವು ಬಂದಿದ್ದೇವೆ. ಈಗ ವರ್ಷ ಅನುದಾನ ಏನು ಬರ್ತದೆ ಸರ್ ರಿಫಂಡಲ್ಲಿ ಗೌರ್ಮೆಂಟಿಂದ? ಈಗ ನಮ್ದು 2 ವರ್ಷದಿಂದ PMC ಸ್ಕೂಲ್ ಆಗಿದ್ದರಿಂದ PMC ಅನುದಾನದೊಳಗೆ ಬರ್ತದೆ ರೀ. PMC ಅನುದಾನದೊಳಗೆ ಆಯಾ ಕಂಪೋನೆಂಟ್ಗಳನ್ನು ಕೊಟ್ಟಿರ್ತಾರೆ. ಆ ಕಂಪೋನೆಂಟ್ ಪ್ರಕಾರನ ನಾವು ಅದನ್ನು ಖರ್ಚು ಮಾಡಿರ್ತೀವಿ. ಯಾವ್ಯಾವ ಸೌಲಭ್ಯಗಳದಾವು ಅವನ್ನ ಮಕ್ಕಳಿಗೆ, ಆಮೇಲೆ ಶಾಲೆ ಒಳಗೆ ಏನೇನು ತೊಗೋಬೇಕು ಅದನ್ನೆಲ್ಲ ಹೇಳ್ತಾರೆ. ಆ ಪ್ರಕಾರ ನಾವೆಲ್ಲ ಅದನ್ನು ಮಾಡಿದ್ವಿ. ಆಮೇಲೆ ನೀವು ಈಗ ಶಾಲೆ ಅಭಿವೃದ್ಧಿ ಕೆಲಸ ಏನು ಇದಾವೆ ರೀ, ಕಟ್ಟಡಕ್ಕದಾಗಲಿ ಒಂದು ಏನೋ ರಿಪೇರಿ ಆಗಲಿ, ಬಣ್ಣಕ್ಕಾಗಲಿ, ಪ್ರತಿಯೊಂದನ್ನು ಯಾವುದೋ ಗಾರ್ಡನ್ ಏನು ಇಲ್ಲ, ಪ್ರತಿಯೊಂದನ್ನು ಏನೇನು ಮಾಡಿಸೋದಕ್ಕೆ ಅಭಿವೃದ್ಧಿ ಇರ್ತಾವಲ್ಲ, ಯಾವ್ಯಾವ ಕೆಲಸ ಮಾಡಿಸ್ತದೆ ಸರ್ ಇಷ್ಟು ವರ್ಷ ಆಗಿ? ಈಗ ಈ PMC ಆದಿಂದ ಏನಾಗೈತೆ ರೀ, ನಮ್ಗೆ ಸಿವಿಲ್ ವರ್ಕ್ ಏನೈತಲ್ಲ ಅದು ಎಲ್ಲವೂ PRDಗೆ ಹೋಗ್ತೈತೆ ರೀ ಸರ್. ಈಗ 8 ರೂಮು ನಮ್ಮಲ್ಲಿ ರಿಪೇರಿ ಆಗಿದ್ದಾವೆ ರೀ ಮೊನ್ನೆ ಸೂಟಿ ಒಳಗೆ. ಅವರು PRD ಅವ್ರನ್ನ ಮಾಡ್ಯಾರ. ಅದು ಸುಮಾರು 16 ಲಕ್ಷ ಚಿಲ್ಲರ್ ಬಂದಿತ್ತು ರೀ. ಅದೆಲ್ಲ ಅವ್ರಿಗೆ ಕೊಟ್ಟಿದ್ದೈತಿ. ಅದರೊಳಗೆ ಅವರು ಬಿಲೋ 16 ಲಕ್ಷ ಯಾವಾಗ ಬಂದು ಸರ್? ಇದು ಅದು 2 ವರ್ಷದಿಂದ ಬಂದು. 2 ವರ್ಷ. ಅದು ಯಾರಿಗೆ ಸರ್? ಅದು PRD 14 ಲಕ್ಷ. ಹ್ಞೂ. ಓಕೆ. ನಿಮಗೆ ಬಂದಿದೆ ಸರ್? ಹೌದು ಸರ್. ನಿಮಗೇನು ಬಂದೈತೆ? ನಮಗೆ PMC ಒಳಗೆ ಆಯಾ ಕಂಪೋನೆಂಟ್ ಪ್ರಕಾರ 2 ವರ್ಷದಿಂದ ಬೇರೆ ಬೇರೆ ಕಡೆಗೆ ಬರ್ತಾರೆ ಸರ್. 4 ಕಂತು, 2 ಕಂತು, 3 ಕಂತು ಒಳಗೆ ಬಂದವಾಗಿತ್ತು. ಹೌದ್ರಿ. ಅದ್ರೊಳಗೆ ನಾವು ಡೀಟೇಲ್ ಆಗಿ ಹೇಳ್ಬೇಕಂತಂದ್ರೆ ಅವೆಲ್ಲ ಕಂಪೋನೆಂಟ್ ನೋಡ್ಕೊಂಡು ಹೇಳ್ಬೇಕು ಈಗ ನಾವು ಸರ್. ಈಗ ಅದ್ರೊಳಗೆ ಮುಖ್ಯವಾಗಿ LKG UKG ಸ್ಟಾರ್ಟ್ ಮಾಡ್ಬೇಕಂತ ಬಂತು ರೀ. ಆಮೇಲೆ LKG UKG ಸ್ಟಾರ್ಟ್ ಮಾಡಿದ್ವಿ. LKG UKG ಮಕ್ಕಳಿಗೆ ಡೆಸ್ಕ್ ಮಾಡೋದು, ಆನಂತರ 2 ರೂಮುಗಳನ್ನ ಬಣ್ಣ, ಆನಂತರ ಚಿತ್ರಗಳನ್ನು ತೆಗೆಸೋದು, ಇವೆಲ್ಲ ಮಾಡಿದ್ವಿ. ಆನಂತರ LKG UKG ಮಕ್ಕಳಿಗೆ ಆಟದ ಸಾಮಾನುಗಳು ತೊಗೊಳಕ್ಕೆ ಬಂದಿತ್ತು, ಅವನ್ನೆಲ್ಲ ತೊಗೊಂಡಿವಿ. ನಾವು ಹೊರಗೆ ಯಾಕೆ ಮಾಡಿಸಿಲ್ಲ ಅಂತಂದ್ರೆ ಇಲ್ಲಿ ಹೊರಗೆ ತಡೆಯಂಗಿಲ್ಲ ರೀ. ಎಲ್ಲ ನಾವು ಶಾಲೆ ಬಿಟ್ಟು ಹೋದ ನಂತರ ಎಲ್ಲ ಹುಡುಗರು ಇಲ್ಲಿ ಆಟ ಆಡೋಕ್ಕೆ ಮುರಿತಾವು, ಇದನ್ನಾಗ್ತಾವೆ ಅಂತೇಳಿ ಒಳಗೆ ಇಟ್ಟು ಆಟ ಆಡುವಂಥ ಸಾಮಾನುಗಳೇನಿಲ್ಲ ಅವುಗಳೆಲ್ಲ ತೊಗೊಂಡಿವಿ. ಆಮೇಲೆ ಮಕ್ಕಳಿಗೆ ಈ ಸ್ಕೂಲ್ ಬ್ಯಾಗ್ ಕೊಟ್ಟೇವಿ. ಈ ಸಲ ಅದು ಬಂದಿಲ್ಲ. ಹೋದ ಸಲ ಇದ್ರೊಳಗೆ ಸ್ಕೂಲ್ ಬ್ಯಾಗು, ನೋಟ್ಬುಕ್ಸು, ಪೆನ್ನು, ಇದು ಸರ್ ಫೀಸು, ಇವೆಲ್ಲವೂ ಏನು ಲೇಖನ ಸಾಮಗ್ರಿ ಬೇಕು ಅವನ್ನೆಲ್ಲ ಕೊಡಿಸಿವಿ. 1 to 4th ಒಳಗೆ, ಆಮೇಲೆ 5th 8th ಒಳಗೆ. ಲಾಸ್ಟ್ ಇಯರ್ ಏನಾಗೈತೆ ರೀ, ಸೈನ್ಸ್ ಕ್ಲಬ್, ಆನಂತರ ಮ್ಯಾಥ್ಸ್, ಇದನ್ನು ಅವತ್ತು ಏನೇನು ಮಾಡಿಸ್ಬೇಕು ಮಕ್ಕಳಿಗೆ ಅವೆಲ್ಲವನ್ನ ಕೊಡಿಸ್ಕೇಸಿಂದ ಇದು ಗೌರ್ಮೆಂಟಿಂದನೇ ಬಂದಿರ್ತದೆ ಸರ್. ಅದು ಬುಕ್ಸು ವಿತರಣೆ ಎಲ್ಲ ಏನು ಮಕ್ಕಳಿಗೆ ಕೊಡ್ಬೇಕಂತೇಳಿ ಅಲ್ಲಿಂದ ಬಂದಿರ್ತಕ್ಕಲ್ಲ ಇದು? PMC ಅನುದಾನ ಬಂದಿರ್ತದೆ. ಅದನ್ನು ನೀವು ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಇದನ್ನು ನಿಮ್ದು ಏನಿಲ್ಲ ಅಭಿವೃದ್ಧಿ ಏನು ಫಂಡ್ ಬಂದಿರ್ತಲ್ಲ, ಆ ರೀಫಂಡ್ ಒಳಗೆ ನೀವು ಏನು ಮಾಡ್ತೀರಾ ಅದನ್ನ ಅಷ್ಟೇ ಹೇಳಿ. ಅಭಿವೃದ್ಧಿ ಅಂತ ಸರ್ ಆಯಾ ಕಾಂಪೋನೆಂಟ್ ಇದಕ್ಕೆ ಖರ್ಚು ಮಾಡ್ಬೇಕು. ಈಗ ಉದಾಹರಣೆಗೆ CC ಕ್ಯಾಮ್ರಾ ಹಾಕ್ಸಂದಾರ, CC ಕ್ಯಾಮ್ರಾ ಹಾಕ್ಸೇವಿ. ಆನಂತರ ಅಲ್ಲೇ ಕುಡಿಯುವ ನೀರಿಂದ ಆಯ್ತು, ಆನಂತರ ಇವರು ರಿಪೇರಿ ಅವೆಲ್ಲ ಅವ್ರನ್ನ ಮಾಡ್ಯಾರ. ಸ್ಕೂಲ್ ಬಗ್ಗೆ ಸರ್ ನಮ್ಗೆ ಯಾವುದೂ ಬಿಲ್ಡಿಂಗ್ ಫಂಡ್ ಬಂದಿಲ್ಲ. ಬಿಲ್ಡಿಂಗ್ ಬಣ್ಣ ಹಚ್ಚೋಗಾಯ್ತು, ಇದನ್ನಾಯ್ತು, ಇವು ಯಾವುದೂ ಇಲ್ಲ. ಒಟ್ಟ ಫಂಡ್ ಬಂದಿಲ್ಲ ನಿಮಗೆ? ಈಗ 2 ವರ್ಷಗಂತೂ PMC ಒಳಗೆ ಇದನ್ನು ಬಂದಿಲ್ಲ. ಯಾವುದು ಸ್ಕೂಲ್ ಬಿಲ್ಡಿಂಗ್ ಕಟ್ಟಬೇಕು ಅಥವಾ ಇದನ್ನು ಮಾಡಬೇಕು ಅಂತ ಹೇಳಿ. ಆ ರಿಪೇರಿಗೆ 8 ರೂಮಿಗೆ ಏನು ಬಂದಿತ್ತು ಅದು PRD ಮಾಡ್ಯಾರ. ಹಾಂ. ಈಗ ನಿಮ್ಮ ಅಭಿವೃದ್ಧಿ ಇಷ್ಟು ವರ್ಷದಿಂದ ಏನು ಇಂಪ್ರೂವ್ಮೆಂಟ್ ಮಾಡ್ಯಾರ ಸರ್ ನಿಮ್ಮ ಇದರಿಂದ ಬಂದಂತ ಇದೆ ಗಮನಕ್ಕೆ ಶಾಲೆಗೆ? ಗಮನಕ್ಕೆ ಸರ್ ನಾವು ಬಂದಾಗ ಒಂದು ಕುರ್ಚಿ ಸಹಿತ ಇದ್ದಿಲ್ಲ. ನಾ 24 ವರ್ಷದಿಂದ ಬಂದಾಗ ಕುರ್ಚಿ ಟೇಬಲ್ಗಳು ಸಹಿತ ಇದ್ದಿದ್ದಿಲ್ಲ ಮಕ್ಕಳಿಗೆ, ಇದ್ದಿಲ್ಲ ನಮ್ಮ ಟೀಚರ್ಸ್ಗಾಗಿ. ಏನು ಒಳಗಿನ ಸಾಮಾನು ಹೇಳ್ಬೇಕಂದ್ರೆ ಎಲ್ಲವೂ ಮಕ್ಕಳಿಗೆ ಆಯ್ತು, ನಮ್ಮ ಟೀಚರ್ಸ್ಗೆ ಆಯ್ತು, ಯಾವ್ಯಾವ ಪಾಠ ಮಾಡೋಕೆ ಏನು ಬೇಕು ಎಲ್ಲ ಬಂದವ. ಹೊರಗಿಂದ ಮಾತ್ರ ಇಷ್ಟ ಆಯ್ತು ನೋಡ್ರಿ ಸರ್. ಓಕೆ. ಈಗ ಶಾಲೆ ಇಲ್ಲ ಪೂರ್ವ ಹೊರಗಿಂದ ಎಲ್ಲ ಏನಾಗೈತೆ ಅಂದ್ರೆ ಹೊರಗಿಂದ ಬಂದು ನೋಡೋರಿಗೆ ಯಾವುದಕ್ಕೆ ಸ್ಪೆಷಾಲಿಟಿ ಇಲ್ಲ. ಒಳಗಿಂದ ತೋರಿಸ್ತೀರಿ, ಹೊರಗಿಂದ ಯಾವುದು ಕಾಣ್ತಾ ಇಲ್ಲ ಸರ್. ಹೊರಗಿಂದ ಅದಕ್ಕೆ ಮುಂದೆ ಏನು ಮಾಡ್ಬೇಕಂತ ನಾವು ಈಗಾಗಲೇ ಈಗ 6 ರೂಮ್ ಡೆಮಾಲಿಷನ್ಗೆ ನಮ್ಮ ಶಿಫಾರಸು ಮಾಡ್ಯಾರ್ರಿ. ಅವು ಅದ್ರ ಪ್ರಕಾರ ಆ ಮಕ್ಕಳನ್ನು ಅಲ್ಲಿ ಯಾವುದೂ ಕುಂಡ್ರಿಸಿಲ್ಲ. ಈ ಮಳೆಗಾಲದಾಗಂತೂ ನಂತರ ನಾವು ಲೆಟ್ರನ್ನು ಕೊಟ್ಟಿವಿ. 6 ರೂಮ್ ಇನ್ನಷ್ಟು ಕಟ್ಟಿ ಕೊಟ್ಟರೆ ನಮ್ಗೆ ಅನುಕೂಲ ಆಕೈತಿ. ರೂಮ್ ಇಲ್ಲದಕ್ಕೆ ನಮ್ಗೆ ಸಮಸ್ಯೆ ಆಗೈತಿ. 1 ಕ್ಲಾಸ್ನಾಗ 2 ಕ್ಲಾಸಿನ ಮಕ್ಕಳನ್ನ 1 ರೂಮ್ನಾಗ ಹಾಕಾಗ್ತಿದ್ವಿ ಸರ್. ಲೆಟರ್ ನೀವು ಯಾರ್ಯಾರಿಗೆ ಅಧಿಕಾರಿಗಳು ಕೊಟ್ಟಿರಿ? ನಾವು ಈಗ BO ಅವ್ರಿಗಂತೂ ಕೊಟ್ಟ, ಅವರು ಅಲ್ಲಿಂದ ಮತ್ತು DDP ಅವರಿಗೆ ಫಾರ್ವರ್ಡ್ ಮಾಡ್ಯಾರ ರೀ. MLA ಅವರಿಗೆ ಮತ್ತು MP ಅವರಿಗೆ ನಮ್ಮ ಅಧ್ಯಕ್ಷರು ಹೋಗಿ ಕೊಟ್ಟಾರ. ಕೊಟ್ಟಿದ್ದ ಕಡೆ ರಿಕಾರ್ಡ್ಸ್ ಇದಾವೆ. ಅಂದ್ರೆ ನಮ್ಗೆ ಈಗ ರಿಸೀವ್ಡ್ ಕೇಳ್ತಾರಲ್ಲ, ರಿಸೀವ್ಡ್ ನಾವು ಅಲ್ಲಿ ಅವ್ರಿಗೆ ಏನೋ ಸಭಾ ಒಳಗೆ ಹೋಗಿ ಕೊಟ್ಟಾರ ಅವ್ರು ಮೊನ್ನೆ. ಆನಂತರ MLA ಅವ್ರಿಗೆ ಹೋಗಿ ಒಂದು ಅವ್ರ MP ಅವ್ರಿಗೆ ಹೋಗಿ ನಮ್ಮ ಎಲ್ಲ ಊರಿನ ಹಿರಿಯರು ಹೋಗಿ ಅದನ್ನು ಕೊಟ್ಟು ಬರ್ತಾರೆ. ಎಲ್ಲ ಕೊಟ್ಟಾರ ಎಲ್ಲ ಗ್ರಾಮಸ್ಥರು. ಹ್ಞೂ. ಈಗ ನೀವೆಲ್ಲ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿರಿ? ಹ್ಞೂ, ಚರ್ಚೆ ಮಾಡಿ. ಈಗ ನಿಮ್ಮದು
ಈಗ ಎಷ್ಟು ವರ್ಷದಿಂದ ನಿಮಗೆ ಮಕ್ಕಳಿಗೆ ಕುಡ್ಲಿಕ್ಕೆ ನೀರಿಗೆ ಸ್ಪೆಷಲಿಟಿ ಫಿಲ್ಟರ್ ಇಟ್ಟಿದ್ದೀರಾ? ಫಿಲ್ಟ್ರಿ ಈಗ ಅದು ಅನ್ಮೇಲೆ ಮಾಡ್ಯಾರಿ ಇನ್ಸ್ಟಾಲ್ ಅದ ಸರಿ ಇದನ್ನ ಆಗ್ತಾ ಇಲ್ಲ ಸರ್. ಈಗ ಸೂಟಿ ಮುಗಿಸ್ಕೇಶನ್ ಬಂದ ಮೇಲೆ ಅದನ್ನು ಮತ್ತೆ ಅದನ್ನು ರಿಪೇರಿ ಮಾಡ್ಬೇಕಾಗಿತ್ತು. ಅಂದ್ರೆ ಸರಿ ಇದನ್ನ ಮಾಡಿ ಹೋಗಿಲ್ರಿ ಅವರು. ಫಿಲ್ಟರ್ ಹಾಕಿದ್ದಾರೆ. ಹಾಂ, ಫಿಲ್ಟರ್ ಹಾಕಿದ್ದಾರೆ. ಹ್ಞೂ ಫಿಲ್ಟರ್ ಹಾಕಿದ್ದಾರೆ. ಅದು ಏನಾಗತ್ತೆ ರೀ, ವೇಸ್ಟೇಜನ್ನು ನೀರು ಭಾಳ ಹೋಗ್ತಾ ಇದೆ. ಅದಕ್ಕೆ ಅದನ್ನು ಹೆಂಗೆ ಇದನ್ನು ಮಾಡಬೇಕು, ಈಗ ಏನಾಗತ್ತೆ ರೀ, ಫಿಲ್ಟರ್ ಆಗ್ಬೇಕಾದ್ರೆ 70% ನೀರು ಹೊರಗೆ ಹೋಗ್ತೈತೆ ರೀ, 30% ಅಷ್ಟೇ ಅದು ನೀರು ಇದನ್ನ ಹಾಕೊಂತ ಫಿಲ್ಟರ್ ಹಾಕೊಂತ ಬರ್ತದೆ. ಹಿಂಗಾಗಿ ನಮ್ಮಲ್ಲಿ 400 ಮಕ್ಕಳು ಇರೋದ್ರಿಂದ ಅದು ಸ್ವಲ್ಪ ತೊಂದರೆ ಆಗೈತೆ ಸರ್. ಅದು ಈಗ ನಿಮ್ಮ ವಿರುದ್ಧ ಈಗ ನಮಗೆ ನೀವು ಏನು ಅನ್ನೋದು ಒಟ್ಟು ಶಾಲೆ ಬಗ್ಗೆ ನೀವು ಮಾಡಿಸ್ಬೇಕಂತ ನಿಮ್ಮಲ್ಲಿ ಎದುರೇ ಇದೆ. ಐತ್ರಿ ಸರ್, ಐತ್ರಿ ಮಾಡಕ್ಕೆ. ನಾವು ಈಗ ಬಂದಾಗಿಂದನೂ ಈಗ ನಾವು ಶಾಲೆ ಅಭಿವೃದ್ಧಿ ಮಾಡ್ಕೊತಾನೆ ಬಂದೀವಿ ರೀ. ಮತ್ತು ಈಗಾಗಲೇ ನಮ್ಗೆ PMC ಈಗ ಮಾಡಿಸ್ಲಿಕ್ಕೆ ನಿಮ್ಗೆ ಏನೋ ತೊಂದರೆ ಇದೆ? ಏನು ಫಂಡ್ ಇಲ್ಲೋ, ಫಂಡ್ ಗೌರ್ಮೆಂಟಿಂದ ಯಾವುದು ಸೌಕರ್ಯಕ್ಕೆ ಸಿಕ್ಕಿಲ್ಲೋ, ಏನು ಯಾವುದಕ್ಕೂ ನಿಮ್ಗೆ ಕೊಟ್ಟರು ಲೆಟರ್ ಕೊಟ್ಟರು ನಿಮ್ಗೆ ಸ್ಪಂದನೆ ಯಾರು ಮಾಡಿಲ್ಲೋ, ಹೆಂಗೆ? ಅಂದರೆ ರೂಮ್ ಕಟ್ಟಿಕೊಟ್ರೆ ನಮ್ಗೆ ಅನುಕೂಲ ಆಗತ್ತೆ ಅಷ್ಟೇ ಸರ್. ಯಾರು ಈಗ 6 ರೂಮ್ ಏನು ಡೆಮೊಲೇಷನ್ಗೆ ಅದಾವಲ್ಲ, ಅವನ್ನಷ್ಟು ಇನ್ನೊಂದು 6 ರೂಮ್ ಆತು ಅಂದ್ರೆ ನಮ್ಮ ಮಕ್ಕಳಿಗೆ ಕುಂಡ್ರಾಕತ್ತು, ಲೈಬ್ರರಿ ಇದನ್ನ ಎಲ್ಲ ಸಪ್ರೇಟ್ ರೂಮ್ ಇಲ್ಲ ಸರ್ ನಮ್ಮಲ್ಲಿ. ಸಪ್ರೇಟ್ ರೂಮ್ ಈಗ ಸೈನ್ಸ್ಗಾತು ಇದಕ್ಕಾತು ಇಲ್ಲ, ಅಲ್ಲೇ ತೊಗೊಂಡು ಅಲ್ಲೇ ಕಪಾಟ್ನಾಗ ತೆಗೆದು ಅಲ್ಲೇ ನೋಡ್ತು ಅಷ್ಟೇ. ಇವಾಗ ನಿಮ್ಗೆ ತೊಂದರೆ ಇದೆ, ಬಿಲ್ಡಿಂಗ್ ಸಮಸ್ಯೆ ಅಷ್ಟೇ ಸರ್. ಬಿಲ್ಡಿಂಗ್ ಸಮಸ್ಯೆ ಇದೆ. ನಿಮ್ಮ ಟೀಚರ್ಸ್ಗಳಿಗಾಗಲಿಲ್ಲ ಪ್ರತಿಯೊಂದನ್ನು ಎಲ್ಲರೂ ಸೌಕರ್ಯಕ್ಕೆ ಏನು ಪೇಮೆಂಟ್ ಆಗಲಿ ಪ್ರತಿಯೊಂದನ್ನು ಎಲ್ಲರಿಗೂ ಬರ್ತೈತಿ. ಓಕೆ, ಎಸ್. ತಮ್ಮ ಹೆಸರು ಸರ್? ಬಸವರಾಜ್ ಬೊಮ್ಮಾಯಿ.